ಅಥವಾ ಪಹಲ್ಗಾಂವ್ ಹತ್ಯಾಕಾಂಡಕ್ಕೆ ಭಾರತೀಯರ ರಕ್ತ ಕುದೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಸಜ್ಜಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು. ಹೀಗಾಗಿ ಕರಾವಳಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ, ಸಮುದ್ರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಟ್ಟೆಚ್ಚರ. ಕರ್ನಾಟಕದ ಕರಾವಳಿಯಲ್ಲಿ ಭಾರಿ ಕಟ್ಟೆಚ್ಚರ. ಸಮುದ್ರದಲ್ಲಿ ಪೊಲೀಸರ ಹದ್ದಿನ ಕಣ್ಣು. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಡಲಲ್ಲಿ ಹೈ ಅಲರ್ಟ್. ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ದಿನದ 24 ಗಂಟೆಗಳ ಕಾಲವೂ ಪಹರೆ. ನಿಜ, ಕಾಶ್ಮೀರದ ಪಹಲ್ಗಾಮ್ ಹತ್ಯಾಕಾಂಡದ ಬಳಿಕ ಇಡೀ ದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದೇಶದ ಶಕ್ತಿಶಾಲಿ ಐಎನ್ಎಸ್ ಕದಪ ನೌಕಾನೆಲೆ ಕೈಗಾ ಅಣು ವಿದ್ಯುತ್ ಸ್ಥಾವರವಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಕರಾವಳಿ ಅರಬ್ಬಿ ಸಮುದ್ರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರವಾರ, ಕುಮಟಾ, ಭಟ್ಕಳ, ಹೊನ್ನಾವರ, ಅಂಕೋಲಾ ಸೇರಿ ಹಲವೆಡೆ ಕರಾವಳಿ ಕಾವಲು ಪಡೆ ಸಿಬ್ಬಂದಿ 24 ಗಂಟೆಗಳ ಕಾಲವೂ ಗಸ್ತು ತಿರುಗ್ತಾ ಇದ್ದಾರೆ. ಆ 4-5 ಗೇಟ್ ಇದ್ದಾವೆ ನ್ಯಾವಲ್ ಬೇಸ್ನಲ್ಲಿ. ಎಲ್ಲ ಗೇಟ್ನಲ್ಲೂ ಸಹಿತ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಆಗಿದೆಯೇನೋ, ಅವರ ಮೊಬೈಲ್ ನಂಬರಿಗೆ ಅದು ಲಿಂಕ್ ಆಗಿದೆ ಹೇಗೆ ಅಂಥವ್ರನ್ನ ಮಾತ್ರ ಅವರು ಪಾಸಿಗೆ ಅಲೋ ಮಾಡ್ತಾರೆ. ಮತ್ತು ಅವರು ತುಂಬಾ ಮುತುವರ್ಜಿಯನ್ನು ತೊಗೊಳ್ತಾ ಇದ್ದಾರೆ. ನೇವಲ್ ಪೊಲೀಸ್ ಅಂತೂ ಎಸ್ಪೆಷಲಿ ಒಬ್ಬರೇ ಏನಾದರೂ ಒಳಗಡೆ ತಿರುಗ್ತಾ ಇದ್ದರೂ ಸಹಿತ ಅವರನ್ನು ಸಂಶಯಾತ್ಮಕವಾಗಿ ಅವರನ್ನು ನೋಡಿ ಅವರ ಆಧಾರ್ ಕಾರ್ಡ್, ಅವರ ಪಾಸನ್ನು ಚೆಕ್ ಮಾಡ್ತಾರೆ. ಪಶ್ಚಿಮ ಕರಾವಳಿಯಲ್ಲಿ ಭಯೋತ್ಪಾದಕರ ಕರಿನೆರಳು ಆಗಿದೆ. ಕರಾವಳಿ ಕಾವಲು ಪಡೆ ಈ ಹಿಂದಿಗಿಂತ ಹೆಚ್ಚು ಗಸ್ತು ತಿರುಗುತ್ತಿದೆ. ಸಮುದ್ರದಲ್ಲಿ ಓಡಾಡುವ ಎಲ್ಲಾ ಯಾಂತ್ರಿಕ ದೋಣಿಗಳನ್ನು ತಪಾಸಣೆ ಮಾಡುತ್ತಿದೆ. ಅನುಮಾನಾಸ್ಪದ ಮೀನುಗಾರರ ದಾಖಲಾತಿಗಳನ್ನು ಪರಿಶೀಲಿಸ್ತಾ ಇದೆ. ಈಗಾಗಲೇ ರಾಜ್ಯದ ಕರಾವಳಿಯಲ್ಲಿ ಹೊರ ರಾಜ್ಯ, ಹೊರ ಜಿಲ್ಲೆಯ ಮೀನುಗಾರರು ಮೀನುಗಾರಿಕೆ ನಡೆಸ್ತಾ ಇರೋದ್ರಿಂದ ಅವರ ಮೇಲೂ ನಿಗಾ ಇಡಲಾಗಿದೆ. ಎಲ್ಲ ನಮ್ಮ ವಾಯುಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಅವರೊಂದು ಕಟ್ಟೆಚ್ಚರವನ್ನು ತಗೊಳ್ತಾ ಇದ್ದಾರೆ. ಅದನ್ನು ಅವರು ಖಂಡಿತವಾಗಿ ಮುಂದೆ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೂ ಸಹ ನಾನು ಒಂದೇ ಒಂದು ಮಾತು ಅಂತ ಹೇಳಿದರೆ, ಜನರು ಇಲ್ಲಿ ವಾಸಿಸುವಂಥ ಜನರು ತಮ್ಮ ಜಮೀನನ್ನು ಕೊಟ್ಟು ಒಂದು ಅಂಜಿಕೆಯ ದಿವಸದಲ್ಲಿ ಜೀವನವನ್ನು ತೆಗಿಬಾರ್ದು. ಮುನ್ನೆಚ್ಚರಿಕೆಯಾಗಿ ಭದ್ರತಾ ಸಿಬ್ಬಂದಿ ಎಚ್ಚರ ವಹಿಸಿದ್ದಾರೆ. ಈಗಾಗಲೇ ಕಾರವಾರದಲ್ಲಿ ನೌಕಾಸೇನಾ ಸಮರಾಭ್ಯಾಸ ಶುರು ಮಾಡಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾದರೂ ಆಶ್ಚರ್ಯವಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಥವಾ ಪಹಲ್ಗಾಂವ್ ಹತ್ಯಾಕಾಂಡಕ್ಕೆ ಭಾರತೀಯರ ರಕ್ತ ಕುದೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಸಜ್ಜಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು. ಹೀಗಾಗಿ ಕರಾವಳಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ, ಸಮುದ್ರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಟ್ಟೆಚ್ಚರ. ಕರ್ನಾಟಕದ ಕರಾವಳಿಯಲ್ಲಿ ಭಾರಿ ಕಟ್ಟೆಚ್ಚರ. ಸಮುದ್ರದಲ್ಲಿ ಪೊಲೀಸರ ಹದ್ದಿನ ಕಣ್ಣು. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಡಲಲ್ಲಿ ಹೈ ಅಲರ್ಟ್. ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ದಿನದ 24 ಗಂಟೆಗಳ ಕಾಲವೂ ಪಹರೆ. ನಿಜ, ಕಾಶ್ಮೀರದ ಪಹಲ್ಗಾಮ್ ಹತ್ಯಾಕಾಂಡದ ಬಳಿಕ ಇಡೀ ದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದೇಶದ ಶಕ್ತಿಶಾಲಿ ಐಎನ್ಎಸ್ ಕದಪ ನೌಕಾನೆಲೆ ಕೈಗಾ ಅಣು ವಿದ್ಯುತ್ ಸ್ಥಾವರವಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಕರಾವಳಿ ಅರಬ್ಬಿ ಸಮುದ್ರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರವಾರ, ಕುಮಟಾ, ಭಟ್ಕಳ, ಹೊನ್ನಾವರ, ಅಂಕೋಲಾ ಸೇರಿ ಹಲವೆಡೆ ಕರಾವಳಿ ಕಾವಲು ಪಡೆ ಸಿಬ್ಬಂದಿ 24 ಗಂಟೆಗಳ ಕಾಲವೂ ಗಸ್ತು ತಿರುಗ್ತಾ ಇದ್ದಾರೆ. ಆ 4-5 ಗೇಟ್ ಇದ್ದಾವೆ ನ್ಯಾವಲ್ ಬೇಸ್ನಲ್ಲಿ. ಎಲ್ಲ ಗೇಟ್ನಲ್ಲೂ ಸಹಿತ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಆಗಿದೆಯೇನೋ, ಅವರ ಮೊಬೈಲ್ ನಂಬರಿಗೆ ಅದು ಲಿಂಕ್ ಆಗಿದೆ ಹೇಗೆ ಅಂಥವ್ರನ್ನ ಮಾತ್ರ ಅವರು ಪಾಸಿಗೆ ಅಲೋ ಮಾಡ್ತಾರೆ. ಮತ್ತು ಅವರು ತುಂಬಾ ಮುತುವರ್ಜಿಯನ್ನು ತೊಗೊಳ್ತಾ ಇದ್ದಾರೆ. ನೇವಲ್ ಪೊಲೀಸ್ ಅಂತೂ ಎಸ್ಪೆಷಲಿ ಒಬ್ಬರೇ ಏನಾದರೂ ಒಳಗಡೆ ತಿರುಗ್ತಾ ಇದ್ದರೂ ಸಹಿತ ಅವರನ್ನು ಸಂಶಯಾತ್ಮಕವಾಗಿ ಅವರನ್ನು ನೋಡಿ ಅವರ ಆಧಾರ್ ಕಾರ್ಡ್, ಅವರ ಪಾಸನ್ನು ಚೆಕ್ ಮಾಡ್ತಾರೆ. ಪಶ್ಚಿಮ ಕರಾವಳಿಯಲ್ಲಿ ಭಯೋತ್ಪಾದಕರ ಕರಿನೆರಳು ಆಗಿದೆ.
ಕರಾವಳಿ ಕಾವಲು ಪಡೆ ಈ ಹಿಂದಿಗಿಂತ ಹೆಚ್ಚು ಗಸ್ತು ತಿರುಗ್ತಿದೆ. ಸಮುದ್ರದಲ್ಲಿ ಓಡಾಡುವ ಎಲ್ಲಾ ಯಾಂತ್ರಿಕ ದೋಣಿಗಳನ್ನ ತಪಾಸಣೆ ಮಾಡ್ತಿದೆ. ಅನುಮಾನಾಸ್ಪದ ಮೀನುಗಾರರ ದಾಖಲಾತಿಗಳನ್ನ ಪರಿಶೀಲಿಸ್ತಾ ಇದೆ. ಈಗಾಗಲೇ ರಾಜ್ಯದ ಕರಾವಳಿಯಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಯ ಮೀನುಗಾರರು ಮೀನುಗಾರಿಕೆ ನಡೆಸ್ತಾ ಇರೋದ್ರಿಂದ ಅವರ ಮೇಲೂ ನಿಗಾ ಇಡಲಾಗಿದೆ. ಎಲ್ಲ ನಮ್ಮ ವಾಯುಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಅವರೊಂದು ಕಟ್ಟೆಚ್ಚರವನ್ನು ತಗೊಳ್ತಾ ಇದ್ದಾರೆ. ಅದನ್ನು ಅವರು ಖಂಡಿತವಾಗಿ ಮುಂದೆ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೂ ಸಹ ನಾನು ಒಂದೇ ಒಂದು ಮಾತು ಅಂತ ಹೇಳಿದರೆ, ಜನರು ಇಲ್ಲಿ ವಾಸಿಸುವಂಥ ಜನರು ತಮ್ಮ ಜಮೀನನ್ನು ಕೊಟ್ಟು ಒಂದು ಅಂಜಿಕೆಯ ದಿವಸದಲ್ಲಿ ಜೀವನವನ್ನು ತೆಗಿಬಾರ್ದು. ಮುನ್ನೆಚ್ಚರಿಕೆಯಾಗಿ ಭದ್ರತಾ ಸಿಬ್ಬಂದಿ ಎಚ್ಚರ ವಹಿಸಿದ್ದಾರೆ. ಈಗಾಗಲೇ ಕಾರವಾರದಲ್ಲಿ ನೌಕಾಸೇನಾ ಸಮರಾಭ್ಯಾಸ ಶುರು ಮಾಡಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾದರೂ ಆಶ್ಚರ್ಯವಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪಹಲ್ಗಾಂವ್ ಹತ್ಯಾಕಾಂಡಕ್ಕೆ ಭಾರತೀಯರ ರಕ್ತ ಕುದೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಸಜ್ಜಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು. ಹೀಗಾಗಿ ಕರಾವಳಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಟ್ಟೆಚ್ಚರ. ಕರ್ನಾಟಕದ ಕರಾವಳಿಯಲ್ಲಿ ಭಾರಿ ಕಟ್ಟೆಚ್ಚರ. ಸಮುದ್ರದಲ್ಲಿ ಪೊಲೀಸರ ಹದ್ದಿನ ಕಣ್ಣು. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಡಲಲ್ಲಿ ಹೈ ಅಲರ್ಟ್. ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು. ದಿನದ 24 ಗಂಟೆಗಳ ಕಾಲವೂ ಪಹರೆ. ನಿಜ, ಕಾಶ್ಮೀರದ ಪಹಲ್ಗಾಮ್ ಹತ್ಯಾಕಾಂಡದ ಬಳಿಕ ಇಡೀ ದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದೇಶದ ಶಕ್ತಿಶಾಲಿ ಐಎನ್ಎಸ್ ಕದಬ ನೌಕಾನೆಲೆ ಕೈಗಾ ಅಣು ವಿದ್ಯುತ್ ಸ್ಥಾವರವಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಕರಾವಳಿ ಅರಬ್ಬಿ ಸಮುದ್ರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರವಾರ, ಕುಮಟಾ, ಭಟ್ಕಳ, ಹೊನ್ನಾವರ, ಅಂಕೋಲಾ ಸೇರಿ ಹಲವೆಡೆ ಕರಾವಳಿ ಕಾವಲು ಪಡೆ ಸಿಬ್ಬಂದಿ 24 ಗಂಟೆಗಳ ಕಾಲವೂ ಗಸ್ತು ತಿರುಗ್ತಾ ಇದ್ದಾರೆ. ಎಲ್ಲ 4-5 ಗೇಟ್ ಇದ್ದಾವೆ ನ್ಯಾವಲ್ ಬೇಸ್ನಲ್ಲಿ. ಎಲ್ಲ ಗೇಟ್ನಲ್ಲೂ ಸಹಿತ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಆಗಿದೆಯೇನೋ, ಅವರ ಮೊಬೈಲ್ ನಂಬರಿಗೆ ಅದು ಲಿಂಕ್ ಆಗಿದೆ ಹೇಗೆ ಅಂಥವ್ರನ್ನ ಮಾತ್ರ ಅವರು ಪಾಸಿಗೆ ಅಲೋ ಮಾಡ್ತಾರೆ. ಮತ್ತು ಅವರು ತುಂಬಾ ಮುತುವರ್ಜಿಯನ್ನು ತೊಗೊಳ್ತಾ ಇದ್ದಾರೆ. ನೇವಲ್ ಪೊಲೀಸ್ ಅಂತೂ ಎಸ್ಪೆಷಲಿ ಒಬ್ಬರೇ ಏನಾದರೂ ಒಳಗಡೆ ತಿರುಗ್ತಾ ಇದ್ದರೂ ಸಹಿತ ಅವರನ್ನು ಸಂಶಯಾತ್ಮಕವಾಗಿ ಅವರನ್ನು ನೋಡಿ ಅವರ ಆಧಾರ್ ಕಾರ್ಡ್, ಅವರ ಪಾಸನ್ನು ಚೆಕ್ ಮಾಡ್ತಾರೆ. ಪಶ್ಚಿಮ ಕರಾವಳಿಯಲ್ಲಿ ಭಯೋತ್ಪಾದಕರ ಕರಿನೆರಳು ಆಗಿದೆ. ಕರಾವಳಿ ಕಾವಲು ಪಡೆ ಈ ಹಿಂದಿಗಿಂತ ಹೆಚ್ಚು ಗಸ್ತು ತಿರುಗ್ತಿದೆ. ಸಮುದ್ರದಲ್ಲಿ ಓಡಾಡುವ ಎಲ್ಲಾ ಯಾಂತ್ರಿಕ ದೋಣಿಗಳನ್ನ ತಪಾಸಣೆ ಮಾಡ್ತಿದೆ. ಅನುಮಾನಾಸ್ಪದ ಮೀನುಗಾರರ ದಾಖಲಾತಿಗಳನ್ನ ಪರಿಶೀಲಿಸ್ತಾ ಇದೆ. ಈಗಾಗಲೇ ರಾಜ್ಯದ ಕರಾವಳಿಯಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಯ ಮೀನುಗಾರರು ಮೀನುಗಾರಿಕೆ ನಡೆಸ್ತಾ ಇರೋದ್ರಿಂದ ಅವರ ಮೇಲೆ